ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಟಾಪಿಕ್ ಬಂದು ಮತ್ತೊಂದು ನೇಮಕಾತಿ. ಸ್ಕ್ರೀನ್ ಮೇಲೆ ನೋಡ್ಬೋದು. ಯಾವುದಪ್ಪ ಅಂತಂದರೆ ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮ ಹೊಸಪೇಟೆ. ಸೊ ಇದರಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಪ್ರಕಟಣೆ ಹೊರಬಿದ್ದಿದೆ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಇದು ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು. ನೀವು ಆಫ್ಲೈನ್ ಮುಖಾಂತರ ಯಾವುದೇ ರೀತಿ ಅಪ್ಲಿಕೇಶನ್ನ ಸಲ್ಲಿಸ್ಬಾರ್ದು. ಓಕೆ. ಸೊ ಫಸ್ಟು ಬಂದುಬಿಟ್ಟು ನೋಡ್ಬೋದು ನೀವು ಇಲ್ಲಿ ಪ್ರಥಮ ದರ್ಜೆಯ ಸಹಾಯಕರು. ಸೊ ಪ್ರಥಮ ದರ್ಜೆಯ ಸಹಾಯಕರು ಅಥವಾ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸು 22 ಹುದ್ದೆಗಳಿರ್ತಾವೆ. ಸೊ 22 ಹುದ್ದೆಗಳ ವೇತನ ಶ್ರೇಣಿ ಬಂದುಬಿಟ್ಟು 44,425 ರಿಂದ ಮ್ಯಾಕ್ಸಿಮಮ್ ಎಲ್ಲಿವರೆಗೆ ಹೋಗ್ಬೋದಪ್ಪ ಅಂತಂತಂದರೆ 83,700 ರೂಪಾಯಿವರೆಗೆ ಹೋಗ್ಬೋದು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ ಇರೋರಿಗೆ ವಿಂಗಡಣೆ ಮಾಡಿದ್ದಾರೆ. ಸೊ ಯಾರಿಗೆ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಅಂತ. ಸೊ ಟೋಟಲ್ 18 ಹುದ್ದೆಗಳು. ಸೊ ಸಾಮಾನ್ಯ 9, ಪರಿಶಿಷ್ಟ ಜಾತಿ 2, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, 2A 2, 2B 1, 3A 1, 3B 1. ಸೊ ಗ್ರಾಮೀಣ ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾತಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ವಿಕಲಚೇತನರಿಗೆ ಕೂಡ ಇಲ್ಲಿ ಅವಕಾಶ ಇದೆ. ನೀವು ಡೀಟೇಲ್ ನೋಟಿಫಿಕೇಷನ್ ನೋಡುವಾಗ ಯಾವುದು ಫಸ್ಟ್ ಡಿವಿಷನ್ ಅಥವಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಲ್ಲಿ ನಮಗೆ ಯಾವ ಬರ್ತಾವೆ, ನಾವು ಗ್ರಾಮೀಣದಲ್ಲಿ ಇರ್ತೀವಿ ಅಥವಾ ಸಾಮಾನ್ಯದಲ್ಲಿ ಬರ್ತೀವಿ ಅಂತ ನೀವು ನೋಡಿಕೊಂಡು ನೋಟಿಫಿಕೇಷನಲ್ಲಿ ನಿಮಗೆ ಅಪ್ಲೈ ಆಗ್ತಿರ್ತಕ್ಕಂಥ ಹುದ್ದೆಗಳು ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಸೊ ಕೆಳಗೆ ಬಂದರೆ ಇನ್ನೊಂದಿದೆ. ಸೊ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ. ಸೊ ಅದೇ ಸೇಮ್ ಹುದ್ದೆಗೆ ಸ್ಥಳೀಯೇತರ ಅಂತಂದರೆ ಆ ಸ್ಥಳದಲ್ಲಿ ಬಿಟ್ಟು ಬೇರೆ ಕಡೆಯಿಂದ ಕರೀತಿದ್ದಾರೆ. ಸೊ 4 ಹುದ್ದೆಗಳಿಗೆ ಕರೀತಿರ್ತಕ್ಕಂಥದ್ದು. ಸೊ ನೋಡ್ಬೋದು ನೀವು ಇಲ್ಲಿ. ಸೊ 4 ಹುದ್ದೆಗಳು ಸಾಮಾನ್ಯ 1, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಸಾಮಾನ್ಯ 2 ಇರ್ತವೆ. ಟೋಟಲ್ 4 ಹುದ್ದೆಗಳು. ಸಾಮಾನ್ಯ 3 ಮತ್ತು 1 ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇರ್ತದೆ. ಸೊ ಕೆಳಗೆ ಬಂದುಬಿಟ್ರೆ ನೋಡ್ಬೋದು ನೀವು ದ್ವಿತೀಯ ದರ್ಜೆಯ ಸಹಾಯಕರು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 28 ಹುದ್ದೆಗಳು ಇರ್ತವೆ. ಸ್ಥಳೀಯ ವೃಂದದಲ್ಲಿ ಮೀಸಲಾತಿ ಇದ್ದವರಿಗೆ ವಿಂಗಡಣೆ ಇರ್ತದೆ. ಇದ್ರದ್ದು ವೇತನ ಶ್ರೇಣಿ ಬಂದುಬಿಟ್ಟು 34,000ರಿಂದ ಮ್ಯಾಕ್ಸಿಮಮ್ ಎಲ್ಲಿವರೆಗೆಪ್ಪ ಅಂತಂದರೆ 67,000ವರೆಗೆ ಹೋಗುತ್ತೆ. ಟೋಟಲ್ 22 ಹುದ್ದೆಗಳು. ಸೊ ವಿಂಗಡಣೆ ಮಾಡಿದ್ದಾರೆ. ಸಾಮಾನ್ಯ 11, ಪರಿಶಿಷ್ಟ ಜಾತಿ 3, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಪ್ರವರ್ಗ 2A 3, 2B 1, 3A 1, 3B 1 ಈ ಥರ. ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರು ಯಾರು ಅಭ್ಯರ್ಥಿಗಳಿರ್ತಾರೆ, ಕನ್ನಡ ಮಾಧ್ಯಮ ಯಾರಿರ್ತಾರೆ, ಯೋಜನಾ ನಿರಾಶ್ರಿತರು ಮತ್ತು ವಿಕಲಚೇತನರು ಅವರಿಗೆಲ್ಲ ಅವಕಾಶ ಇರ್ತದೆ ಇಲ್ಲಿ. ಇದು ಸ್ಥಳೀಯ ವೃಂದದ ಮೀಸಲಾತಿ. ಸೊ ಕೆಳಗೆ ಬಂದುಬಿಟ್ರೆ ಅದೇ ಸೇಮ್ ಹುದ್ದೆಗಳಿಗೆ ಎಷ್ಟಪ್ಪ ಅಂದರೆ 6 ಹುದ್ದೆಗಳಿಗೆ ಸ್ಥಳೀಯೇತರ ಮೀಸಲಾತಿ ಕೊಟ್ಟಿರ್ತಾರೆ. ಸೊ ಒಂದು 2A ಮತ್ತು ಸಾಮಾನ್ಯ ವರ್ಗದಲ್ಲಿ 3 ಇದ್ದಾವೆ. ಸೊ 2A 1, 2B 1, ಟೋಟಲ್ 6 ಹುದ್ದೆಗಳಿಗೂ ಮೀಸಲಾತಿ ಕೊಟ್ಟಿರ್ತಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಸಾಮಾನ್ಯದವರಿಗೆ 3A 3B ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ ಸಾಮಾನ್ಯ ಮತ್ತು ಸಾಮಾನ್ಯದಲ್ಲಿ ಅಷ್ಟೇ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಾಮಾನ್ಯ ಮತ್ತು 2A ಕೊಟ್ಟಿರ್ತಾರೆ. ಮಾಜಿ ಸೈನಿಕರಲ್ಲಿ ಸಾಮಾನ್ಯ ಒಂದೇ ಕೊಟ್ಟಿರ್ತಾರೆ ಮತ್ತು ಇದರಲ್ಲಿ ಕೊಟ್ಟಿಲ್ಲ. ಸೊ ನಿಮಗೆ ನೋಡ್ಕೋಬೋದು ಯಾವುದು ಅಪ್ಲೈ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕು. ಸೊ ಇನ್ನೊಂದು ಹುದ್ದೆ ಏನಪ್ಪ ಅಂತಂದರೆ ವಾಹನ ಚಾಲಕರು. ಸೊ ವಾಹನ ಚಾಲಕರಿಗೆ ಒಂದು ಹುದ್ದೆಗಳನ್ನು ಕರೆದಿರ್ತಾರೆ ಇಲ್ಲಿ. ಇದು ಸ್ಥಳೀಯ ವೃಂದದ ಮೀಸಲಾತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಾಮಾನ್ಯ ವರ್ಗದವರಿಗೆ ಒಂದು ಹುದ್ದೆ ಕರೆದಿರ್ತಾರೆ. ಸೊ ಕೆಳಗೆ ಬಂದರೆ ಇನ್ನು ಕಿರಿಯ ಸೇವಕರು. ಇದರದ್ದು ವೇತನ ಶ್ರೇಣಿ ಬಂದುಬಿಟ್ಟು 29,600 ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ಮು 52,800 ಒಳಗೆ ಹೋಗ್ಬೋದು. ಇನ್ನು ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿ ಹಿಡ್ಕೊಂಡ್ರೆ ಕಿರಿಯ ಸೇವಕರು 26 ವಿಂಗಡಣೆ ಮಾಡಿದ್ದಾರೆ. ಯಾವ್ಯಾವ ಥರ ನೋಡ್ಬೋದು ನೀವು. ಸಾಮಾನ್ಯ ಮಹಿಳಾ ಅಭ್ಯರ್ಥಿಗಳಿಗೆ, ಸೊ ಮಾಜಿ ಸೈನಿಕರಿಗೆ, ಗ್ರಾಮೀಣ, ಅದರ ಪ್ರಕಾರ ನೀವು ಅಪ್ಲೈ ಮಾಡ್ಕೋಬೋದು. ಕೆಳಗೆ ಬಂದರೆ ಅದೇ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದ ಮೀಸಲಾತಿ ನೋಡೋದಾದರೆ 5 ಹುದ್ದೆಗಳಿಗೆ ಅವಕಾಶ ಕೊಟ್ಟಿರ್ತಾರೆ. ಸಾಮಾನ್ಯ 3, ಪರಿಶಿಷ್ಟ ಜಾತಿ 1, ಪ್ರವರ್ಗ 2B 1. ಸೊ ಟೋಟಲ್ 5 ಹುದ್ದೆಗಳಿಗೆ ಅವಕಾಶ ಕೊಟ್ಟಿರ್ತಾರೆ.
ಸೊ ವಿದ್ಯಾರ್ಹತೆ ಬಂದುಬಿಟ್ರೆ ಸೊ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ಗೆ ಏನಪ್ಪ ಅಂತಂದರೆ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಭಾರತ ಕಾನೂನಿನ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೆರಗಡೆ ಆಗಿರಬೇಕು, ಡಿಗ್ರಿ ಆಗಿರಬೇಕು. ಸೊ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕು, ಕಂಪ್ಯೂಟರ್ ಜ್ಞಾನ ಇರಬೇಕು. 6 ದ್ವಿತೀಯ ದರ್ಜೆ ಸಹಾಯಕರಿಗೆ ನೋಡ್ಬೋದು, ಮಾನ್ಯತೆ ಪಡೆದ ಪದವಿ ಪೂರ್ವ ವಿಶ್ವವಿದ್ಯಾಲಯದಿಂದ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿಗಳು ವಿತರಣರಾಗಿರಬೇಕು. ಸೊ ಸೆಕೆಂಡ್ PUC ಮುಗಿದಿರಬೇಕು. ಕನ್ನಡ ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕು, ಕಂಪ್ಯೂಟರ್ ಜ್ಞಾನ ಇವರಿಗೆ ಬೇಕು. ಸೊ ವಾಹನ ಚಾಲಕರು ನೋಡ್ಬೋದು ನೀವು, SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು, ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಸೊ ಕಿರಿಯ ಸೇವಕರು ನೋಡುವ SSLCಯಲ್ಲಿ ಉತ್ತೀರ್ಣರಾಗಿದ್ದರೂ ಕನ್ನಡವನ್ನು ಒಂದು ಭಾಷೆಗೆ ಓದಿರಬೇಕು. ಇದಿಷ್ಟೆಲ್ಲ ವಿದ್ಯಾರ್ಹತೆ. ಸೊ ನೋಡೋದಾದರೆ ವಯೋಮಿತಿ ನೋಡೋದಾದರೆ ಮಿನಿಮಮ್ಮು 18 ವರ್ಷಗಳಾಗಿರಬೇಕು. ಸೊ ಮ್ಯಾಕ್ಸಿಮಮ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗ, ಪ್ರವರ್ಗ ಬಂದವರಿಗೆ ಸೇರಿರುವ ಅಭ್ಯರ್ಥಿಗಳು 40 ವರ್ಷದವರೆಗೆ ವಯೋಮಿತಿ ಕೊಟ್ಟಿರ್ತಾರೆ. ಇದನ್ನು ಮೀರಿರಬಾರ್ದು. ಇತರ ಹಿಂದುಳಿದ ವರ್ಗಕ್ಕೆ 38 ಕೊಟ್ಟಿರ್ತಾರೆ. ಯಾವಪ್ಪ ಅಂದರೆ 2A, 2B, 3A, 3Bಗಳಿಗೆ 38 ವರ್ಷ ಕೊಟ್ಟಿರ್ತಾರೆ. ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ. ಸೊ ಮಾಜಿ ಸೈನಿಕರಿಗೆ 10 ವರ್ಷ. ಮಾಜಿ ಸೈನಿಕ ಅಭ್ಯರ್ಥಿಗೆ ಸರ್ಕಾರದ ಆದೇಶಾನುಸಾರ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಸೇವಾವಧಿಗೆ ಕೆಳಕಂಡ ವಿಕಲಚೇತನ ಅಭ್ಯರ್ಥಿಗೆ 10 ವರ್ಷ ಇರ್ತೈತೆ. ವಿಧವೆ ಮಹಿಳಾ ಅಭ್ಯರ್ಥಿಗೆ 10 ವರ್ಷ ಕೊಟ್ಟಿರ್ತಾರೆ. ಸೊ ಮತ್ತು ಕೆಳಗೆ ಬಂದ ಅರ್ಜಿ ಶುಲ್ಕ ನೋಡ್ಬೋದು ನೀವು ಇಲ್ಲಿ. ಸೊ ಸಾಮಾನ್ಯ ಇತರೆ ಪ್ರವರ್ಗ 2A, 2B, 3A, 3Bದವರಿಗೆ 1000 ರೂಪಾಯಿ ಇರುತ್ತೆ, ಪ್ಲಸ್ ಗೇಟ್ವೇ ಶುಲ್ಕ ಇದ್ದಲ್ಲಿ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ 500 ಗೇಟ್ವೇ ಶುಲ್ಕ ಇದ್ದಲ್ಲಿ. ಸೊ ಇದನ್ನು ಅಪ್ಲಿಕೇಶನ್ ನೋಡ್ಬೋದು ನೀವು. ಅರ್ಜಿ ಹಾಗೂ ಶುಲ್ಕ ಪಾವತಿಸಲು ಪ್ರಾರಂಭ ದಿನಾಂಕ 6. ಸೊ 6 ಏಪ್ರಿಲ್ 2026. ಅರ್ಜಿ ಮತ್ತು ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ 6/5/2026. ಅಪ್ರಾಕ್ಸಿಮೇಟ್ಲಿ 1 ಮಂತ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ DD ಅಥವಾ ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಅಥವಾ ಇತರೆ ಮಾರ್ಗದೊಂದಿಗೆ ಶುಲ್ಕ ಪಾವತಿಸೋದಕ್ಕೆ ಅವಕಾಶ ಇರುವುದಿಲ್ಲ. DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಮುಖಾಂತರ ನೀವು ಪೇ ಮಾಡ್ಬೋದು. ಸೊ ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲು ನಾನ್ ರಿಫಂಡ್. ಸೊ ಆಯ್ಕೆ ವಿಧಾನ ಬಂದುಬಿಟ್ರೆ ನೋಡ್ಬೋದು ನೀವು ಇಲ್ಲಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಕರೀತಾರೆ. ನಿಮಿಷ. ಸೊ ಫಸ್ಟ್ ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಕರೀತಾರೆ. ಸೊ ಅದಾದ ನಂತರ ವಿದ್ಯಾರ್ಥಿ ದಾಖಲಿಸಿ ಫಸ್ಟ್ ನಿಮಗೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ. ಸೊ ರಿಟರ್ನ್ ಟೆಸ್ಟ್ ಮಾಡಿ ಇಂಟರ್ವ್ಯೂ ಕರೀತಾರೆ. ಸೊ 1:5 ಕೊಟ್ಟಿದ್ದಾರೆ ಇಲ್ಲಿ. 1:5 ಇಂಟರ್ವ್ಯೂನ ಕೊಟ್ಟಿರ್ತಾರೆ. ಇಂಟರ್ವ್ಯೂ ಸೊ ಅದು 15 ಮಾರ್ಕ್ಸ್ಗಳಿಗಿರ್ತೈತೆ. ನೀವು ರಿಟರ್ನ್ ಟೆಸ್ಟ್ ಏನು ಬರೆದಿರ್ತಾರಲ್ಲ ಅದನ್ನು 100 ಇದ್ದಿದ್ದು ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಟು 85% ಮತ್ತು ಈ ಇಂಟರ್ವ್ಯೂದು 15% ಹಿಡಿದು ಸೊ ಟೋಟಲ್ಲು 100%ಗೆ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ಪ್ರಥಮ ದರ್ಜೆಯ ಸಹಾಯಕರಿಗೆ ಯಾವ್ಯಾವ ಸಬ್ಜೆಕ್ಟ್ಸು ಎಷ್ಟು ಅಂಕಗಳು ನೋಡ್ಕೋಬೋದು ನೀವು. ಮತ್ತು ಅದೇ ಥರ ದ್ವಿತೀಯ ದರ್ಜೆಯ ಸಹಾಯಕರಿಗೆ ಕೂಡ ಲಿಖಿತ ಪರೀಕ್ಷೆ ಮೆರಿಟ್ ಲಿಸ್ಟು 1:5 ಸಂದರ್ಶನಕ್ಕೆ ಕರೀತಾರೆ. ಸೊ ಸೇಮ್ ಅದಕ್ಕೂ. ಸೊ ಅದಕ್ಕೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವೆ ಅಂತಂದರೆ ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯ, ಭಾರತ ಸಂವಿಧಾನಕ್ಕೆ ಮತ್ತು ಬ್ಯಾಂಕಿಂಗು, ಇತರೆ ವಸ್ತುನಿಷ್ಠ ವಿಷಯಗಳಿಗೆ ಪೇಪರ್ ಇರುತ್ತೆ. ಸೊ ಕೆಳಗೆ ಬಂದರೆ ವಾಹನ ಚಾಲಕರಿಗೆ ಇವರಿಗೆ ಕೂಡ ಆನ್ಲೈನ್ ಮುಖಾಂತರ 100 ಮಾರ್ಕ್ಸಿಗೆ ಏನಪ್ಪ ಅಂತಂದರೆ ಟೆಸ್ಟ್ ಇರುತ್ತೆ ಮತ್ತು 15 ಮಾರ್ಕ್ಸು ಇವರಿಗೆ ಕೂಡ ಸಂದರ್ಶನ ಇರ್ತೈತಿ. ಕಿರಿಯ ಸೇವಕರು ಅವ್ರಿಗೂ ಸೇಮ್
ಸೊ ನೋಡ್ಬೋದು ನೀವು ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಭಾಷೆಗಳನ್ನು ಕೊಟ್ಟಿರ್ತಾರೆ, ಯಾವ ಸಿಲೆಬಸ್ ಅಂತ ನೋಡಿಕೊಂಡು ಸ್ಟಡಿ ಮಾಡಿಕೊಂಡು ಅಪ್ಲೈ ಮಾಡಿ ಸ್ಟಡಿ ಮಾಡಬೇಕು. ಮತ್ತು ನೋಡೋದಾದರೆ ಇಂಪಾರ್ಟೆಂಟು ಲಾಸ್ಟ್ ಸೆಷನ್ ಡಿಸ್ಕಸ್ ಮಾಡಿವಿ. ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪ ಅಂತಂದರೆ ನೋಡ್ಬೋದು ನೀವು. ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೋದು ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಆನ್ಲೈನ್ ಮುಖಾಂತರನೇ ನೀವು ಏನಪ್ಪ ಅಂತಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರು ಎಲ್ಲ ಅಪ್ಲೈ ಮಾಡಿಕೊಂಡು, ಸೊ ಯಾವ್ದು ಕೇಳಿರ್ತಕ್ಕಂಥ ಮಾಹಿತಿಗಳನ್ನು ಫಿಲ್ ಮಾಡಿಕೊಂಡು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಮತ್ತು ಫೋಟೋ ಸಿಗ್ನೇಚರು ಸೊ ಎಲ್ಲನೂ ಕರೆಕ್ಟಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಡೈಮೆನ್ಷನ್ನಲ್ಲಿ ಅಪ್ಲೋಡ್ ಮಾಡಬೇಕು. ನೋಡ್ಬೋದು ನೀವು ಇಲ್ಲಿ ಅರ್ಜಿ ಸಲ್ಲಿಸೋದನ್ನು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ಗೂಗಲ್ ಪೇನಿಂದ ಪಾವತಿಸತಕ್ಕದ್ದು. ಸೊ ಇವರು ಲಾಸ್ಟ್ ಏಪ್ರಿಲ್ 6th ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಪಾಸ್ಪೋರ್ಟು ಈ ಥರ ಹಾಕಬೇಕು. ಪಾಸ್ಪೋರ್ಟ್ ಭಾವಚಿತ್ರ ಮತ್ತು ಸಹಿ ಅಳತೆಗಳನ್ನು ಈ ಥರ ಕೊಟ್ಟಿರ್ತಾರೆ, ಈ ಥರನೇ ನೀವು ಅಪ್ಲೋಡ್ ಮಾಡಬೇಕು. ಸೊ ಈಗ ಯಾರು ರಿಸರ್ವೇಷನ್ ಕ್ಲೇಮ್ ಮಾಡ್ತಿರಲ್ಲ ಅವರಿಗೆಲ್ಲ ನೀವು ವಿಶೇಷ ಅಥವಾ ಫಾರ್ಮ್ಗಳನ್ನು ನೀವು ರೆಡಿ ಇಟ್ಕೋಬೇಕಾಗತ್ತೆ. ಸೊ ಗ್ರಾಮೀಣ ಆಗಲಿ, ಕಟಗೇರಿ 1 ಆಗಲಿ, SC ST 1 ಆಗಲಿ, ಮಾಜಿ ಸೈನಿಕರಾಗಲಿ, ಸೊ ಅವೆಲ್ಲ ನೋಡ್ಬೋದು. ಈ ಥರ ಎಲ್ಲ ಫಾರ್ಮ್ಗಳನ್ನು ನೀವು ರೆಡಿ ಇಟ್ಕೋ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ, ಸೊ ಮತ್ತು ಪ್ರವರ್ಗ 1 ಏನಿರುತ್ತೆ, ಕನ್ನಡ ಮಾಧ್ಯಮ ಏನು, 2B 2A 2B 3A 3B ಏನು, ಸೊ ಈ ಥರ ಎಲ್ಲ ನೀವು ಫಾರ್ಮ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೋಬೇಕಾಗತ್ತೆ. ಸೊ ರೆಡಿ ಇಟ್ಕೊಂಡು ನೀವು ಯಾವಾಗ ಸೆಲೆಕ್ಷನ್ ಆಗ್ತಿರಲ್ಲ ಅವಾಗೆಲ್ಲ ನೀವು ಈ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ಗೆ ಕರೆದಾಗ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ಸ್ನ ನೋಡ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ ಇದನ್ನು. ಸೊ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಕಂಟೆಂಟ್ ಬೇಕಾದಲ್ಲಿ ಲೈಕ್ ಮಾಡಿ. ಸೊ ನಿಮಗೆ ಇದೊಂದು ಮೋಟಿವೇಶನು. ಸೊ ನಾವು ಇದೇ ಥರ ಮತ್ತೊಂದು ನೇಮಕಾತಿ ಜೊತೆಗೆ ನೋಟಿಫಿಕೇಷನ್ ಜೊತೆಗೆ ಮತ್ತೆ ಸಿಗೋಣ ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಧನ್ಯವಾದಗಳು. ಸೊ ಬಿ ಕೇರ್ಫುಲ್ ವೈಲ್ ಅಪ್ಲೈಯಿಂಗ್. ಸೊ ಯಾವುದು ಮಿಸ್ ಆಗಬಾರ್ದು. ನಿಮ್ಗೆ ಯಾವುದು ಅಪ್ಲೈ ಆಗುತ್ತೆ, ಯಾವ ಹುದ್ದೆ ಅಪ್ಲೈ ಆಗುತ್ತೆ ನಿಮಗೆ ಅಂತ ನೋಡಿಕೊಂಡು ಡೀಟೇಲ್ ನೋಟಿಫಿಕೇಷನ್ ನೋಡಿಕೊಂಡು ಸೊ ನೀವು ಅಪ್ಲೈ ಮಾಡ್ಬೋದು. ಧನ್ಯವಾದಗಳು.